ಈ ರೀತಿಯೆಲ್ಲ ಇವಾಗೆಲ್ಲ ಕೆಲವೊಂದು ಪಿಕ್ಚರಲ್ಲಿ ತೋರಿಸ್ತಾರೆ. ಆ್ಯಕ್ಚುಲಿ ಅದು ಆ್ಯಕ್ಚುಲಿ ನಡೆಯುವಂಥದ್ದು ಗ್ರೌಂಡಲ್ಲಿ. ಅವನು ಒಂದು ರೌಂಡ್ ಫೈರ್ ಮಾಡಿ ಕೂತ್ಕೊಂಡಿರ್ತಾನೆ, ಒಂದು ರೌಂಡ್, ಒಂದು 10 ನಿಮಿಷಕ್ಕೆ ಇನ್ನೊಂದು ರೌಂಡ್ ಫೈರ್ ಮಾಡ್ತಾನೆ. ಅವನ ಹತ್ರ ಲಿಮಿಟೆಡ್ ಇರ್ತದೆ, ನಮ್ಮ ಹತ್ರ ಬೇಕಾದಷ್ಟು ಇರ್ತದೆ, ಖಾಲಿ ಮಾಡ್ತಾ ಇರ್ತೀವಿ ನಾವು. 2 ಜನರನ್ನು ಹೊಡೆದ್ರೂ ಅದು ಸಕ್ಸಸ್ಸೇ ನಮಗೆ. ಆಮೇಲೆ ಹಾಗೇ ಇಲ್ಲ ಅಂತ ಅಂದರೆ RLಲ್ಲಿ ಹೊಡೆದು ಪೂರ್ತಿ ಮನೆಯೇ ಉಡಾಯಿಸ್ಬಿಡ್ತೇನೆ. ನಾ GPS ನೋಡಿ ಓಡಿಸ್ತಿದ್ದೆ, ಡೈರೆಕ್ಟ್ ತೋರಿಸ್ತಿತ್ತು. ಹಿಂದ್ಗಡೆ ಮ್ಯಾಪ್ ರೀಡರು ಅವನು ಹೇಳಿದಾನೆ ರೈಟು ಅಂತ ಹೇಳಿದ್ರ ಒಳಗಡೆ ನನ್ನ ಗಾಡಿ ಹೋಗಿ ಹೊಂಡದಲ್ಲಿ ಬಿತ್ತು. ಸುಮಾರು ಒಂದು 10 ಫೀಟ್ ಕೆಳಗಡೆ ಹೋಗಿತ್ತು. ಇಂದ ನಾನು ರೇಖಿ ಕ್ಲೋಸ್ ಮಾಡಿದೆ, ನಂಗೆ ಬೇಡ ಸಾಕು ಅಂತ. ಯಾಕೆಂದರೆ ಸತ್ತು ಬದುಕಿದ್ದೀವಿ ನಾವು, ಮತ್ತೆ ಬೇಡ ಅಂತ ಹೇಳಿ ಅವತ್ತಿಂದ ಮತ್ತೆ ರೇಖಿಗೆ ಹೋಗಿಲ್ಲ. ಈ ಆರ್ಮಿಯಲ್ಲಿ ಏನಂದ್ರೆ ಒಂದು ಮಾಡಿದರೆ ಅದು ನಡೀತಾನೆ ಇರ್ತದೆ, ಪರಂಪರೆ ಆಗ್ಬಿಡ್ತದೆ. SOP ಅಂತಾರೆ, ಅದು SOP ಆಗ್ಬಿಡ್ತದೆ. ಆಮೇಲೆ ಕಷ್ಟ ಆಗಲಿ ಮಾಡಲೇಬೇಕು ಅಂತ ಅನಿಸ್ತದೆ. ಇವಾಗ ನಾವು ಅವಾಗ ಮಾಡಿದ್ದು, ಇವಾಗ ಹೋದ್ರೂ ಅಲ್ಲಿ ಇಂದಿರಾ ಕ್ಯಾನಲ್ ಒಂದು ಕ್ರಾಸ್ ಮಾಡೋದು ಇದ್ದೇ ಇರ್ತದೆ, ಆ ಟ್ರೈನಿಂಗ್. ಅವಾಗ ಮಾಡಿದರೆ ಇವತ್ತಿಗೆ ಆಗೋದಿಲ್ಲ. ಆಮೇಲೆ ಟ್ರೈನಿಂಗಲ್ಲಿ ಪೋಖ್ರಣ್ ಏರಿಯಾದಲ್ಲಿ ತುಂಬ ಕಷ್ಟ. ಪೋಖ್ರಣ್ ಏರಿಯಾ ಅಂದರೆ ಮೇನು ಡ್ರೈವಿಂಗ್ಲಿ ಪ್ರಾಬ್ಲಮ್ಮು. ಟ್ಯಾಂಕ್ ಓಡಿಸುವಾಗ ಸ್ವಲ್ಪ ಏನಾದರೂ ಸ್ಕಿಡ್ ಮಾಡ್ದೆ ಅಂದರೆ ಅದು ಚೈನು ಕಟ್ಟಾಗ್ಬಿಡ್ತದೆ. ಸ್ಕಿಡ್ ಚೈನ್ ಕಟ್ಟಾದರೆ ಮತ್ತೆ ಅದನ್ನು ಹಾಕೋದು ತುಂಬ ಕಷ್ಟ. ಆದರೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅದೆಲ್ಲ ಏನೋ. ಈ ಚಳಿಗಾಲದಲ್ಲಿ ತುಂಬ ಕಷ್ಟ ಪೋಖ್ರಣ್ ಏರಿಯಾದಲ್ಲಿ. ಬೆಳಿಗ್ಗೆ ಟೈಮ್ ನೀವೇನಾದರೂ ಮಿಸ್ ಆಗಿ ಔಟ್ಡೋರ್ ಹೋಗಾಗಿ ವಾಪಸ್ ಬಂದ್ರಿ ಅಂದರೆ ನಿಮಗೆ ಟೆಂಟೇ ಸಿಗೋದಿಲ್ಲ. ಟೆಂಟ್ ನಮ್ಮ ಸಿಗದೆ ಮತ್ತೆಲ್ಲಾದರೂ ಹೋಗ್ಬಿಡ್ತೀರಿ ಅದ್ರ ಗಾಳಿಗೆ. ಹಾಗೆ ಗಾಳಿಗಲ್ಲ ಅಂದರೆ ನಾವೀಗ ನಮ್ಗೆ ಅನ್ನಿಸ್ತದೆ ನಾವೇ ಇಲ್ಲೇ ಒಂದು 100 ಮೀಟ್ರ್ ಮುಂದೆ ಹೋಗಿದ್ದೀವಿ, ಅದ್ರ ಗೊತ್ತಾಗೋದಿಲ್ಲ, ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಹೋದ ದಾರಿ ಗೊತ್ತಾಗೋದಿಲ್ಲ. ಅದು ಮರಳು ಗಾಡ, ಅದು ಮರಳು, ಪೂರ್ತಿ ಮರಳು, ಪ್ಲೇನ್. ಈಗ ನಮ್ಮ ಇದರಲ್ಲಿ ಹೇಳ್ತಾ ಇರೋದು ನೀವು, ನಮ್ಮ ಅಣು ಪರೀಕ್ಷೆ ಮಾಡಿದ್ದೀರಿ ಪೋಖ್ರಣ್ಗಿಂತ ಜೈಸಲ್ಮೇರ್ ಏರಿಯಾ. ಹೌದು, ಜೈಸಲ್ಮೇರ್ ಜೈಸಲ್ಮೇರ್ ಅಲ್ಲಿ ನಾವೊಂದು 4 ವರ್ಷ ಮಾಡಿದ್ದೀನಿ. ತುಂಬ ಕೆಲಸ. ಒಂದು ಬಿಸಿಲು ಕೆಳಗೂರಿ ಮೇಲೂರಿ, ಯಾವತ್ತೂ ಬಿಸಿಲು ಇದ್ದಿರ್ತದೆ. ಬಿಸಿಲು ಇದ್ರೂ ತೊಂದರೆ ಇಲ್ಲ, ಅದು ಅಡ್ಜಸ್ಟ್ ಆಗ್ಬಿಡ್ತಾರೆ. ಬಿಸಿಲಲ್ಲಿ ಸ್ವಲ್ಪ ಗಾಳಿ ಇರ್ತದೆ. ಚಳಿಗಾಲದಲ್ಲಿ ಒಂದೇ ಪ್ರಾಬ್ಲಮ್ಮು ಅಂದರೆ ಹೊರಗಡೆ ಹೋದರೆ ಬರ್ಲಿಕ್ಕೆ ಪ್ರಾಬ್ಲಮ್, ಗೊತ್ತಾಗೋದಿಲ್ಲ ಅಂತ. ಅದಕ್ಕೆ ಗ್ರೂಪ್ ಆಗಿ ಹೋಗ್ತಾರೆ ಎಲ್ಲರೂ. ಹೋಗೋದಿದ್ರೆ ಗ್ರೂಪ್ ಆಗಿ ಬರಬೇಕು. ಇಲ್ಲಿ ಯಾರಾದರೂ ಒಬ್ಬರು ಮಿಸ್ ಆಗೋದ್ರು ಅಂದರೆ ಈ ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಹೋಗ್ತಾ ಇರ್ತಾನೆ ಅನ್ನಿಸ್ತದೆ, ಇಲ್ಲೇ ಇದೆ. ಆದರೆ ಹೋಗ್ತಾ ಇರ್ತಾರೆ. ಆಮೇಲೆ ನಾವು ಕಮ್ಯುನಿಕೇಷನ್ನಿಗೆ ವಯರ್ ಹಾಕಿರ್ತಾರೆ, ನೆಲದಲ್ಲೇ ಹಾಕ್ಕೊಂಡು ಹೋಗೋದೆ ಟ್ರೈನಿಂಗ್ ಏರಿಯಾದ. ಆವಾಗ ಆ ವಯರ್ ಹಿಡ್ಕೊಂಡು ಬರೋದು ಒಂದೇ ನಮ್ಮ ಯೂನಿಟಿಗಾದರೂ ಬರೋದು, ಇಲ್ಲಾಂದ್ರೆ ನಮ್ಮ ಪಕ್ಕದ ಯಾವ್ದಾದ್ರು ಯೂನಿಟಿಗೆ ಹೋಗಿ ಆಮೇಲೆ ಅಲ್ಲಿಂದ ಬರೋದು. ಈ ಪರಿಸ್ಥಿತಿ ಎಲ್ಲ ಅಲ್ಲಿ ಇರ್ತದೆ. ಪೋಖ್ರಣೆ ಮತ್ತೆ ಟ್ರೈನಿಂಗ್ ಬಿಟ್ಟರೆ ನಮ್ಮ ಪೋಖ್ರಣು ಜೈಸಲ್ಮೇರ್ ಏರಿಯಾ ಅಷ್ಟು ನಮ್ಗೆ ಹಾರ್ಡ್ ಅನ್ನಿಸ್ಲಿಲ್ಲ. ನಮ್ಗೆ ಹಾರ್ಡ್ ಅನಿಸಿದ JNK ಮತ್ತು ಲದ್ದಾಖ್ ಏರಿಯಾ ಮಾತ್ರ ತುಂಬ ಕಷ್ಟ. JNK ಲದ್ದಾಖ್ ಏರಿಯಾದಲ್ಲಿ ರಾತ್ರಿ ನೈಟ್ ಪೆಟ್ರೋಲಿಂಗು. ಅಲ್ಲೇನು ಅಂದರೆ ಸಂಜೆ ಆದ ಕೂಡಲೇ ಗಾಡಿಗಳೆಲ್ಲ ಬಂದಾಗ್ಬಿಡ್ತದೆ. ಇನ್ನು ಬೆಳಿಗ್ಗೆನೇ ಇದು ನೈಟ್ ಪೆಟ್ರೋಲಿಂಗ್ ಹೋಗ್ತಾ ಇರ್ತದೆ. ನಮ್ಮ ಏರಿಯಾ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಕೊಟ್ಟಿದ್ರೆ, ಸಂಜೆ ಆದ ಕೂಡಲೇ ಎಲ್ಲ ಊಟ ಗೀಟ ಮಾಡಿ ಹೊರಟ್ರೆ ಬೆಳಿಗ್ಗೆ ಹೋಗಿ ಮುಟ್ತೀವಿ. ಅಲ್ಲಿ ಬೆಳಿಗ್ಗೆ ಹೋಗಿ ಮುಟ್ರೆ ಅಲ್ಲೂ ನೈಟ್ ಪೆಟ್ರೋಲಿಂಗ್ ಮುಗ್ದಿರ್ತದೆ. ಅಲ್ಲಿ ಬೆಳಿಗ್ಗೆ ಫಸ್ಟ್ ROP ಪಾರ್ಟಿ ಬಂದಿರ್ತದೆ, ರೋಡ್ ಓಪನಿಂಗ್ ಪಾರ್ಟಿ ಬಂದಿರ್ತದೆ. ಫಸ್ಟು ಕ್ಯಾಸ್ಪರ್ ಬರ್ತದೆ. ಏನಾದರೂ ಬಾಂಬ್ ಗೀಮ್ ಏನಾದ್ರು ಹೋಗ್ದಿಟ್ರೆ ಅದು ಎಲ್ಲ ಚಾನಲಲ್ಲೂ ಇದು ಮಾಡಿಬಿಟ್ಟು ಅದನ್ನು ಬ್ಲಾಸ್ಟ್ ಮಾಡಾಗ್ತದೆ. ಅದರ ನಂತರ ಡಾಗ್ ಸ್ಕ್ವಾಡು, ಆಮೇಲೆ ಮ್ಯಾನ್ಯಲ್ ಆಗಿ ಹುಡ್ಕಂತ ಬರೋದು,
ಎಲ್ಲ ಆದಮೇಲೆ ಕ್ಲಿಯರ್ ಆದಮೇಲೆ ಇಲ್ಲಿ ರಿಪೋರ್ಟ್ ಕೊಡ್ತಾರೆ. ಆಮೇಲೆ ವೆಹಿಕಲ್ ಮೂಮೆಂಟಿಂಗ್ ಸ್ಟಾರ್ಟ್ ಆಗಿದೆ. ನಮಗೆ ನನ್ನ ಇದು ಅಂದರೆ ಒಂದೇ ಸಲ ಆಗಿದ್ದು. ನಮ್ಮ ಯಾವತ್ತೂ ಒಂದು ಕಡೆ ನಾವು ಮಧ್ಯಾಹ್ನ ಪೆಟ್ರೋಲಿಂಗಿಗೆ ಹೋದವಾಗ ಆರೋಪಿ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ತಿನ್ನುವಾಗ ಒಂದೇ ಏರಿಯಾದಲ್ಲಿ ತಿಂಡಿ ತಿಂತಾ ಇರ್ತಿದ್ವಿ ನಾವು. ಇಡೀ ಯೂನಿಟು? ಇಡೀ ಯೂನಿಟ್ ಅಲ್ಲ, ಒಂದು ಸೆಕ್ಷನ್. ಒಂದು ಎಷ್ಟು ಜನ ಇರ್ತೀರಿ? ಒಂದು 7 ಜನ 8 ಜನ ಇರ್ತಾರೆ. ಒಂದು JCO, ಆಮೇಲೆ ಒಂದು ಲೆಫ್ಟಿನೆಂಟ್ ಅಥವಾ ಕ್ಯಾಪ್ಟನ್ನು, ಒಂದು 7 ಜನ ಇವರು. ಯಾವತ್ತೂ ಒಂದು ಕಡೆ ಕೂತ್ಕೊಂಡು ಊಟ ಮಾಡೋರು, ತಿಂಡಿ ತಿನ್ನೋದು, ಏನಾದರೂ ತಗೊಂಡು ಹೋಗಿದ್ದನ್ನು ತಿಂತಾರೆ. ಅವತ್ತು ಒಂದಿನ ನಮ್ಮ ಕ್ಯಾಪ್ಟನ್ ಇವತ್ತು ಬೇಡ, ಇಲ್ಲಿ ಬೇರೆ ಕಡೆ ಹೋಗುವ, ಇವತ್ತು ತುಂಬ ದಿನ ಆಯ್ತು ಇಲ್ಲೇ ತಿನ್ನಿ. ಅವತ್ತು ಅದು ಏನು ಅಂತ ಗೊತ್ತಿಲ್ಲ. ಅವತ್ತು ಅಲ್ಲಿಂದ ಒಂದು 50 ಮೀಟ್ರ್ ಮುಂದೆ ಕೂತ್ಕೊಂಡು ಇನ್ನೇನು ಟಿಫಿನ್ ಓಪನ್ ಮಾಡಿದ್ವಿ, ಬ್ಲಾಸ್ಟ್ ಆಗಿದೆ. ನೀವು ಮೊದಲು ತಿನ್ನೋ ಜಾಗದಲ್ಲಿ ಅದು ಏನಾದರೂ ನಾವು ಅಲ್ಲಿದ್ದಿದ್ರೆ ಮಾತ್ರ ಎಲ್ಲ 9 ಜನರಲ್ಲಿ ಒಂದು 1 ಟನ್ ಗಾಡಿ, ಅವಾಗೆಲ್ಲ ನಿಶಾನ 1 ಟನ್ ಗಾಡಿ ಇತ್ತು, ಜೀಪ್ ಟೈಪ್ ನಿಶಾನ್ ಅವರು. ಆ ಗಾಡಿ ಪ್ಲಸ್ ನಾವು 9 ಜನನೂ ಇದರಲ್ಲಿ ಇರ್ತಿದ್ವಿ. ಕಲಾಸು ಬದುಕಿ ಚಾನ್ಸೇ ಇರೋದಿಲ್ಲ. ಅಲ್ಲಿ ID ಬ್ಲಾಸ್ಟ್ ಬೇರೆ ಯಾರೋ ಹಾಕಿದ್ದಾರೆ ಅಲ್ಲಿ ಮಿಲಿಟೆಂಟ್ಸ್ಗೆ ID ಬ್ಲಾಸ್ಟ್ ಆದರೆ ಅಲ್ಲಿ ದೂರ ಎಲ್ಲರೂ ಕೂತ್ಕೊಂಡಿದ್ರೆ ಅಡ್ಡಿಲ್ಲ, ಇಲ್ಲಾಂದರೆ ಅವ್ರ ಗಾಡಿಗೆ ಹಾಕೋದು. ಈ ಕಡೆ ಹೈಟಲ್ಲಿ ಹಾಕಿರ್ತಾರೆ, ಅದು ಹೊಡೆದು ಚೈನು, ಇದು ನಿಮ್ಮ ಸ್ಕ್ರೂ, ನಟ್ ಬೋಲ್ಟು ಅದನ್ನೆಲ್ಲ ತುಂಬಿರ್ತಾರೆ ಅದರೊಳಗಡೆ. ಅದನ್ನು ಮಾಡಿ ಬ್ಲಾಸ್ಟ್ ಮಾಡಿಸ್ತಾರೆ. ಅದು ಬ್ಲಾಸ್ಟ್ ಆದಮೇಲೆ ಮತ್ತೆ ಫೈರಿಂಗ್ ಮಾಡ್ತಾನೆ ಅದ್ರ ಮೇಲೆ, ಮೇಲ್ಗಡೆಯಿಂದ ಫೈರಿಂಗ್ ಮಾಡ್ತಾರೆ. ಸ್ವಲ್ಪ ಕ್ಯಾಜುಯಾಲಿಟಿ ಆಗಿ ಗಲಾಟೆ ಆಗಿ ಆಚೀಚೆಗೆ ಓಡುವಾಗ ಅವ್ರ ಮೇಲೆ ಮತ್ತೆ ಫೈರಿಂಗ್ ಸ್ಟಾರ್ಟ್ ಆಯಿತು. ನಾವು ಆಮೇಲೆ ಆ ಕಡೆಯಿಂದೆಲ್ಲ ಕವರ್ ಮಾಡಿದ್ರು, ಓಡೋಗ್ಬಿಟ್ರು. ಅವರನ್ನು ಈ ಮಿಲಿಟೆಂಟ್ಗಳನ್ನು ಹಿಡಿಯೋದು ತುಂಬ ಕಷ್ಟ. ಅವರು ಯಾಕೆ ಅಂದರೆ ಅವ್ರು ಸಾಯೋಕ್ಕಾಗಿ ಬಂದರು. ಹೌದು, ಅವ್ರು ರೆಡಿ, ಅವ್ರು ಸಾಯೋದು ಪ್ಲಸ್ ಸಾಯಿಸೋದು. ಹೌದು, ಉದ್ದೇಶ ಎರಡು. ನಮ್ಮದು ಆಗಲ್ಲ, ಫಸ್ಟ್ ನಮ್ಮನ್ನು ಕಾಪಾಡಿಕೊಂಡು ಆಮೇಲೆ ಅವ್ರನ್ನ ಹೊಡಿಬೇಕು, ಈ ರೀತಿ ಇರ್ತದೆ ನಮ್ಮದು. ಅವ್ರು ಏನಿಲ್ಲ, ನಮ್ಮ ರೂಲ್ಸ್ ಹಾಗೆ. ಫಸ್ಟ್ ನಮ್ಮ ಸೆಕ್ಯೂರಿಟಿ, ನಾವು ಫಸ್ಟ್ ಆಡು ನೋಡಿ ಆಮೇಲೆ ಫೈರಿಂಗ್ ಮಾಡೋದು. ಯಾವುದಾದ್ರೂ ಕಲ್ಲಾಗಲಿ ಬಂಡೆ ಏನಾದರೂ ಅದ್ರ ಹಿಂದ್ಗಡೆಯಿಂದನೇ ಫೈರ್ ಮಾಡಬೇಕು, ಓಪನ್ ಆಗಿ ಫೈರ್ ಮಾಡುವಾಗಿದೆ. ನಾವು ಫಸ್ಟು ನಮ್ಮ ಇದು ನೋಡ್ತೀವಿ, ಕಲ್ಲು ಎಲ್ಲಿದೆ ಅಥವಾ ಅದಕ್ಕೆ ಮುಂದ್ಗಡೆ ಡೈರೆಕ್ಟ್ ಫೈರಿಂಗ್ ಇಲ್ಲಿ ಸಿಗದಿದ್ದ ಆ ರೀತಿ ನೋಡಿಕೊಂಡು ಆಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡೋದು ನಮ್ಮದು. ಅವ್ರು ಏನು ಮಾಡ್ತಾರೆ, ಆಗಲ್ಲ, ಫೈರಿಂಗ್ ಮಾಡಿದ್ರು ಇಲ್ಲ ಹಾರೇ ಬಿಟ್ರು. ಇದರಲ್ಲಿ ಏನಿದೆ ಅಂತ ನೋಡಿದ್ವಿ, ಸತ್ತರ ಸಾಯಿಲೆ ಅಂತ ಹೋಗ್ತಾನೆ ಇರ್ತಾರೆ, ಸಿಗೋದೇ ಇಲ್ಲ. ತುಂಬ ನೋಡಿದ್ದೀವಿ ನಾವು. ಮತ್ತು ಸಾಯು ಮೊದಲೇನು ಈ ಮಿಲಿಟೆಂಟ್ಗಳೇನು ಅಂದರೆ ಸಾಯ್ತೀವಿ ಅಂತ ಗೊತ್ತಾದ ಮೇಲೆ ಗ್ರೆನೇಟನ್ನು ಪಿನ್ ತಕ್ಕೊಂಡು ಈ ಮಾಡ್ಕೊಂಡು ಮಲ್ಕೊಂಡು ಸಾಯೋದು. ಅಂದರೆ ಅವ್ರು ಸಾಯೋದಲ್ದೇ ಈಗ ನಾವೇನಾದರೂ ಹೋಗಿ ಡೈರೆಕ್ಟ್ ಬಾಡಿ ಉಲ್ಟಾ ಮಾಡಿದರೆ ಗ್ರೆನೇಡ್ ಬ್ಲಾಸ್ಟ್ ಆಗಿ ಸಾಯಲಿ ಅಂತ. ಅಂದರೆ ಅವ್ರು ಸಾಯೋದ್ರ ಜೊತೆಗೆ ಇವಾಗ ಬೇರೆ ಡ್ರಿಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಖಾಲಿ ಅವ್ರ ಬಳ್ಳಿ ಕಟ್ಟಿಬಿಟ್ಟು ಎಳೆಯೋದು ದೂರಿಂದ, ಅದೆಲ್ಲ ಈಗ ಹೊಸ್ದಾಗಿ ಕಲ್ತಿದ್ದೀವಿ. ಸ್ಟಾರ್ಟಿಂಗ್ ಆವಾಗೆಲ್ಲ ಆಗಿಲ್ಲ ಇದು. ಕರೆಕ್ಟ್. ಅವ್ರನ್ನ ಪಲ್ಟಿ ಮಾಡಿದ ಕೂಡಲೇ ಬ್ಲಾಸ್ಟ್ ಆಗಿಬಿಡ್ತಿತ್ತು ಗ್ರೆನೇಟ್. ಇವಾಗೆಲ್ಲ ಆಗಿಲ್ಲ. ಮತ್ತು ದುಡ್ಡು ಏನಾದರೂ ಇದ್ದರೆ, ಈ ಕರೆನ್ಸಿ, ಪಾಕಿಸ್ತಾನಿ ಕರೆನ್ಸಿಗಳು, ಇಂಡಿಯನ್ ಕರೆನ್ಸಿ ಏನಾದರೂ ಇದ್ದರೆ ಅದನ್ನೆಲ್ಲ ಹರಿದು ಪೀಸ್ ಮಾಡಿ ಮತ್ತು ಇನ್ನೊಬ್ರಿಗೆ ಸಿಗಬಾರ್ದು ಅಂತ ಈ ರೀತಿ ಮಾಡ್ಸಾಯ್ತಾರೆ. ಆ್ಯಮಿನೇಷನಲ್ಲಿದ್ದರೆ ಆ ಕಡೆ ಈ ಕಡೆ ಬಿಸಾಡೋದು, ಪ್ರತಿಯೊಂದು ಅದು ಅವ್ರಿಗೆ ಕಲಿಸಿರ್ತಾರೆ ಏನೋ ಗೊತ್ತಿಲ್ಲ. ಆ ವೆಪನ್ಸ್ಗಳನ್ನೆಲ್ಲ ಬಿಸಾಡೋದು ಅಥವಾ ಕಲ್ಲಿಗೆ ಹೊಡೆದು ಅದನ್ನು ಪೀಸ್ ಮಾಡೋಕೆ, ಆ ರೀತಿ ಮಿಲಿಟೆಂಟ್ಗಳು ಅವರು ಇದಿರ್ತದೆ. ಆಪ್ರೇಷನ್ನಿಗೆಲ್ಲ ಓದುವಾಗ ತುಂಬ ಕಷ್ಟ ಇರ್ತದೆ. ಈಗ ಎಲ್ಲಾದರೂ ಆಪ್ರೇಷನ್ ಹೋಗ್ಬೇಕಪ್ಪ, ನಮ್ಮದೊಂದು ಸೆಕ್ಷನ್ ಹೋಗಿರ್ತದೆ, ಅಲ್ಲಿ ಇಬ್ಬರೇ ಇರ್ತಾರೆ. ಅವ್ರಿಗೆ ಗೊತ್ತಿರ್ತದೆ ಇವ್ರು ಪೂರ್ತಿ ಒಂದು ಸೆಕ್ಷನ್ ಇದೆ ಅಂತ. ಒಂದು ರೌಂಡ್ ಫೈರ್ ಮಾಡಿ ಸುಮ್ಮನೆ ಕೂತ್ಕೊತಾನೆ. ನಾವೇನು ಅಂದರೆ ಅಲ್ಲಿದ್ದಾನಂತೆ ಎಲ್ಲರೂ ಫೈರ್ ಮಾಡ್ತಾರೆ. ಇವ್ರು ಎಮ್ಯುನೇಷನ್ ಖಾಲಿ ಆಗೋದೇ ಅವನು ನೋಡ್ತಿರ್ತಾನೆ. ಈ ರೀತಿ ಎಲ್ಲ ಇವಾಗೆಲ್ಲ ಕೆಲವೊಂದು ಪಿಕ್ಚರಲ್ಲಿ ತೋರಿಸ್ತಾರೆ. ಆ್ಯಕ್ಚುಲಿ ಅದು ಆ್ಯಕ್ಚುಲಿ ನಡೆಯುವಂಥದ್ದು ಗ್ರೌಂಡಲ್ಲಿ. ಅವನು ಒಂದು ರೌಂಡ್ ಫೈರ್ ಮಾಡಿ ಕೂತ್ಕೊಂಡಿರ್ತಾನೆ.
ಒಂದು ರೌಂಡ್ ಒಂದು 10 ನಿಮಿಷಕ್ಕೆ ಇನ್ನೊಂದು ರೌಂಡ್ ಫೈರ್ ಮಾಡ್ತಾನೆ. ಅವನ ಹತ್ರ ಲಿಮಿಟೆಡ್ ಇರ್ತದೆ, ನಮ್ಮ ಹತ್ರ ಬೇಕಾದಷ್ಟು ಇರ್ತದೆ, ಖಾಲಿ ಮಾಡ್ತಾ ಇರ್ತೀವಿ ನಾವು. 2 ಜನರನ್ನು ಹೊಡೆದ್ರೂ ಅದು ಸಕ್ಸಸ್ಸೇ ನಮಗೆ. ಆಮೇಲೆ ಹಾಗೇ ಇಲ್ಲ ಅಂತ ಅಂದರೆ RLಲ್ಲಿ ಹೊಡೆದು ಪೂರ್ತಿ ಮನೆಯೇ ಉಡಾಯಿಸ್ಬಿಡ್ತಾರೆ. ರಾಕೆಟ್ ಲಾಂಚರ್ ಅಂತ ಇದೆ, ಹೌದು, ಅದರಲ್ಲಿ ಹೊಡೆದು ಹೆಗಲ ಮೇಲೆ ಇಟ್ಟು ಮಾಡೋದು. ಅದು ನಮ್ಮ ಯೂನಿಟಲ್ಲೇ ಇರೋದು. ನಮ್ಮ ಯೂನಿಟ್ ಇದೆ ಇನ್ಫೆಂಟ್ರಿ ಪ್ಲಸ್ ಮೆಕ್ ಇನ್ಫೆಂಟ್ರಿಯಲ್ಲೇ ಇರ್ತದೆ. ಅದು ಪೂರ್ತಿ ಒಂದು ಗೋಲನೇ ಹೋಗ್ತದೆ ಅಲ್ಲಿ. ರಾತ್ರಿ ಆದರೆ ಎಲ್ಯುಮಿನೇಷನ್ ರೌಂಡ್ ಇರ್ತದೆ, ಮೇಲ್ಗಡೆ ಫೈರ್ ಮಾಡ್ತಾರೆ, ಇದೇ ರೀತಿ ಬೆಳಕಾಗ್ತದೆ, ಆಮೇಲೆ ಫೈರ್ ಮಾಡೋದು. ಇದೆಲ್ಲ ಅಮ್ಯುನೇಷನ್ ತುಂಬ ರೀತಿ ನಮ್ಮ ಹತ್ರ ಅಮ್ಯುನೇಷನ್ಗಳಿದೆ. ಆದರೆ ಎಲ್ಲದಕ್ಕೂ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಯಾವ ರೀತಿ ನೀವು ಪಡೆದಿರ್ತೀರಿ ಆ ರೀತಿ ನಾವು ಯೂನಿಟನ್ನು ಒಂದು ಯೂನಿಟ್ಗಿಂತ ನಮ್ಮ ಕಂಪ್ನಿ ಫಸ್ಟ್, ನಮ್ಮ ಕಂಪ್ನಿಯಿಂದ ನಮ್ಮ ಯೂನಿಟ್ ಅಂದರೆ ಯೂನಿಟಿಗೆ ಒಂದು ಕಲರ್, ರಾಷ್ಟ್ರಪತಿ ಕಲರ್ ಕೊಟ್ಟಿರ್ತಾರೆ, ಇಲ್ಲಿ ನಮ್ಮ ಮೇಲ್ಗಡೆ ಇದೆ. ಅದಕ್ಕೆ ಆ ಕಲರು ಅದು ಯೂನಿಟಿಂದ ನಮ್ಮ ಯೂನಿಟಿಗೆ ಕೊಡೋದು ರಾಷ್ಟ್ರಪತಿಯವರು ಕೊಡ್ತಾರೆ. ಅವರು ಆ ಯೂನಿಟಿಗಾಗಿ, ಆ ಕಲರಿಗಾಗಿ ಇದು ಹೊಡೆದಾಟ, ಅದನ್ನು ಉಳಿಸ್ಕೊಳ್ಬೇಕು. ದೇಶ ಇದೆ, ನಾವು ನಮ್ಮ ಯೂನಿಟ್ ಉಳಿಸ್ಕೊಂಡ್ರೆ ನಮ್ಮ ದೇಶಗಳಿದ್ದಂಗೆ. ಕರೆಕ್ಟ್. ಮೊದಲು ಸ್ಟಾರ್ಟಿಂಗೆಲ್ಲ ಏನು ಅಂದರೆ ಆಗಸ್ಟ್ 15 ದಿನ ನಾವು ಫ್ಲ್ಯಾಗೆಲ್ಲ ಹಾರಿಸ್ತಿರ್ಲಿಲ್ಲ. ಆರ್ಮಿಯವರು ಆಗಸ್ಟ್ 15 ಜನವರಿ 20 ಫ್ಲ್ಯಾಗ್ ನ್ಯಾಷನಲ್ ಫ್ಲ್ಯಾಗ್ ಹಾರಿಸ್ತಾ ಇರಲಿಲ್ಲ. ಇವಾಗ ಮೋದಿಯವರು ಬಂದ ಮೇಲೆ ಒಂದು ರೂಲ್ಸ್ ಏನೋ ತಂದಿದ್ದಾರೆ, ಎಲ್ಲ ಆಫೀಸಲ್ಲೂ ಇರಬೇಕು ಅಂತ. ಅವತ್ತಿಂದ ಈಗ ಹಾರಿಸ್ತಾ ಇದ್ದಾರೆ. ಇಲ್ಲಾಂದರೆ ನಮ್ಮ ಯೂನಿಟ್ ಫ್ಲ್ಯಾಗು ನಮ್ಮ ಯೂನಿಟಲ್ಲಿ ಇರ್ತದೆ, ಒಂದು ನಮ್ಮ ಯೂನಿಟ್ ಫ್ಲ್ಯಾಗು, ಆಮೇಲೆ ನ್ಯಾಷನಲ್ ಫ್ಲ್ಯಾಗು ಇದ್ದೇ ಇರ್ತದೆ. ಆದರೆ ಎಕ್ಸ್ಟರ್ನಲ್ ಆಗಿ ಹಾರಿಸೋದು 26 ಜನವರಿ ದಿನ ಅದೆಲ್ಲ ಇರ್ತಿರಲಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಮೇನು ನಮ್ಮ ಯೂನಿಟನ್ನು ಫಸ್ಟ್ ನನ್ನ ಒಂದು ನಾನು NCO, ನಾನೊಂದು ಕಮಾಂಡ್ರ್ ಆದರೆ, ನಾನೊಂದು ಸೆಕ್ಷನ್ ಕಮಾಂಡ್ರ್ ಆದರೆ ನನ್ನ ಸೆಕ್ಷನಲ್ಲಿ 7 ಜನ ಇದ್ದರೆ ಅವರನ್ನು ನಾನು ಯಾವ ರೀತಿ ಕರ್ಕೊಂಡು ಹೋಗಿರ್ತೀನೋ ಅದೇ ರೀತಿ ವಾಪಸ್ ಯೂನಿಟ್ ಒಳಗೆ ತಂದು ಬಿಡೋ ಜವಾಬ್ದಾರಿ ನಂದು. ಕರೆಕ್ಟ್. ಆಮೇಲೆ ಪ್ಲಾಟ್ರೂಮ್ ಕಮಾಂಡರ್ ಇರ್ತದೆ, ಅವ್ರ ಉದ್ದೇಶ ಏನು ಅಂದರೆ, ಹೌದು, ಒಂದು ಪ್ಲಾಟ್ರೂಮಲ್ಲಿ 3 ಸೆಕ್ಷನ್ ಇರ್ತದೆ, ಆ 3 ಸೆಕ್ಷನನ್ನು ಸರಿಯಾಗಿ ತಗೊಬಂದು ಬಿಡೋದು ಜವಾಬ್ದಾರಿ ಅವ್ರದ್ದು. ಆಮೇಲೆ ಕಂಪ್ನಿ ಕಮಾಂಡ್ರ್ ಅವ್ರ ಕಂಪ್ನಿಗೆ ಎಲ್ಲರನ್ನೂ ತಂದು CO ಹಾಗೆ ಮಾಡ್ಕೊತ ಹೋದರೆ, ಬ್ರಿಗೇಡ್ ಕಮಾಂಡ್ರ್ ಅವ್ರು ಹೇಳ್ತಾರೆ ನಮ್ಮ ಬ್ರಿಗೇಡನ್ನು ನಾನು ಕಾಪಾಡಿದ್ರೆ ಆಯಿತು. ಹಾಗೆ ಮುಂದೆ ಅವನು ಮಾಡ್ತಾ ಹೋದ್ರೆ ನಮ್ಮ ದೇಶನೇ ಉಳ್ದಂಗೆ. ಕರೆಕ್ಟ್. ಒಂದಕ್ಕೊಂದು ಲಿಂಕ್. ಲಾಸ್ಟು ನಮ್ಮ ಸುಪ್ರೀಂ ಕಮಾಂಡರ್ ರಾಷ್ಟ್ರಪತಿಯಿಂದ ಒಂದು ಗನ್ ಮ್ಯಾನ್, ಅವನು ಲಾಸ್ಟ್. ಫಸ್ಟಿಂದ ಸ್ಟಾರ್ಟ್ ತನಕ ಆ ಮೆಸೇಜ್ಗಳಿದೆ, ಲಿಂಕು, ಅದು ತುಂಬ ಇದು. ಅದನ್ನು ಒಂದಕ್ಕೊಂದು ಜೋಡಿಸ್ಕೊತ ಹೋದಾಗ ಆಮೇಲೆ ನಮ್ಮ ದೇಶ ಅಂತ ಬಂದೇ ಬಿಡ್ತದೆ. ಕರೆಕ್ಟ್. ಈಗ ನಾವು ಹಾಗೆ ಸ್ಯಾಲ್ರಿಗೆ ಏನೋ ಉದ್ಯೋಗ ಅಂತ ಹೋಗಿರ್ತಾರೆ. ಆಮೇಲೆ ಹೋದ್ಮೇಲೆ ನನ್ನ ಯೂನಿಟ್ ಬಂದ ಕೂಡಲೇ ನಂಗೆ ಅವಾಗ ಈಗ ಪೀಸ್ ಟೈಮಲ್ಲಿ ಗೇಮ್ ನಡೀತದೆ, ಕಂಪ್ನಿ ವೈಸ್ ಗೇಮು ಅಂದರೆ ಅದೊಂಥರ ವಾರ್ ಇದ್ದಾಗೆ. ಅಲ್ಲೋ ಈ ಕೆಲವೊಂದು ಸಲ ಗಲಾಟೆಗಳಾದಾಗ ಸೇಮ್ ದುಶ್ಮನ್ಗಳ ಥರ ನೋಡ್ಕೊತಾರೆ. ಆಮೇಲೆ ಗೇಮ್ ಮುಗಿದ ಮೇಲೆ ಮತ್ತೆಲ್ಲ ಒಂದೇ. ಅದು ಪೀಸ್ ಟೈಮಲ್ಲಿ ವಾರ್ ಏನು ಕೇಳಿದ್ರೆ ಗೇಮು ನಡೀತಾ ಇರ್ತಾರೆ ಸೇಮು. ಆಮೇಲೆ ಯೂನಿಟ್ ಮುಗಿದ ಮೇಲೆ ಬ್ರಿಗೇಡ್ ಗೇಮು, ಡ್ಯೂ ಗೇಮು, ಆಮೇಲೆ ಸರ್ವೀಸಸ್, ಹಿಂಗೆ ನಡೀತಾರೆ. ಗೇಮು ಸೇಮು ವಾರ್ ಥರನೇ ನಡೆಯುತ್ತೆ. ಅಷ್ಟೇ ಗೆಲ್ಲೇಬೇಕು, ಈ ವಾರು ಹಾಗೆ ಗೆಲ್ಲೇಬೇಕು ಅಂತ ಇರ್ತದೆ ಎಲ್ಲರಿಗೂ. ನಾವು ಹಾಗೆ ಇದು ಗೇಮನ್ನು ಗೆಲ್ಲೇಬೇಕು ಅಂತ. ಆಮೇಲೆ ಗೇಮ್ ಅಂದರೆ ಪೀಸ್ ಟೈಮಲ್ಲಿ ವಾರ್ ಅಂದರೆ ಗೇಮು. ನಾನು ವಾಲಿಬಾಲಲ್ಲಿದ್ದೆ. ಆಮೇಲೆ ನಾನು ವಾಲಿಬಾಲ್ ಡ್ಯೂ ಲೆವೆಲ್ ತನಕ ಆಟ ಆಡಿದ್ದೀನಿ. ಡ್ಯೂ ಕಮಾಂಡ್ ಲೆವೆಲ್ ತನಕ ಹೋಗಿ, ಆಮೇಲೆ ನೆಕ್ಸ್ಟ್ ಸರ್ವೀಸಸ್ ಲೆವೆಲ್ಲಿ ನಮ್ಗೆ ಹೋಗೋ ಹೈಟು ಇರಲಿಲ್ಲ ವಾಲಿಬಾಲಲ್ಲಿ. ಆಮೇಲೆ ಯೂನಿಟಲ್ಲಿ ರೇಖಿ ಅಂತ ಇದೆ,
ರೇಖಿ ಅಂದರೆ ಒಂದು ಯುದ್ಧದಕ್ಕಿಂತ ಫಸ್ಟ್ ಸ್ಟೆಪ್ ರೇಖಿದು. ದುಶ್ಮನ್ಗಳ ಏರಿಯಾದ ಒಳಗಡೆ ಹೋಗ್ಬಿಟ್ಟು ಅವರನ್ನು ಒಂದೇ ಅವ್ರ ಹತ್ತಿರ ಹೋಗಿ ನೋಡ್ಕೊಂಬರೋದು, ಇಲ್ಲಾಂದ್ರೆ ಅವ್ರನ್ನ ಎಂಗೇಜ್ ಮಾಡಿ ನೋಡ್ಕೊಂಬರೋದು ರೇಖಿ ಕೆಲಸ. ಒಂದೇ ಅವ್ರ ಏರಿಯಾಕ್ಕೆ ಹೋಗ್ಬಿಟ್ಟು ಏನೇನಿದೆ, ಅವ್ರ ಹತ್ರ ಎಷ್ಟು ಸ್ಟ್ರೆಂತ್ ಏನು, ಅವ್ರ ಹತ್ರ ಅಮ್ಯುನೇಷನ್ ಏನಿದೆ, ಆಮೇಲೆ ಅದೆಲ್ಲ ನೋಡ್ಕೊಂಬಂದು ರೇಖಿ ವಾರಿಯರ್ಸ್ಗೆ. ಅದು ನಿಮಗೂ ಇತ್ತ? ನಾನು ಅದರಲ್ಲೇ ಇದ್ದೆ. ಹೌದಾ? ನಾನು ಬರೋ ಒಂದು 2 ವರ್ಷ ಬಿಟ್ಟೆ ಮೊದಲು. ಅಲ್ಲಿ ತನಕ ತುಂಬ ಹಾರ್ಡ್. ನನಗೆ ಒಂದು ಕಾಂಪಿಟೇಷನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಒಂದು 50-60 ಕಿಲೋಮೀಟ್ರ್ ರಾತ್ರಿ ಲೈಟ್ ಆಫ್ ಮಾಡಿಕೊಂಡು ಹೋಗೋದಿತ್ತು. ಅದೊಂದು ಈವೆಂಟು, ಅದು ನೇವಿಗೇಷನ್ನು. ಅಮಾವಾಸ್ಯೆ ರಾತ್ರಿಯಲ್ಲಿ ಅಟಾರಿ ಬಾರ್ಡ್ರಿಂದ ನಮ್ಮನ್ನು ಬಿಟ್ಟಿದ್ರು. ಆ ಬಾರ್ಡ್ರ್ ಏರಿಯಾ ನಮ್ಗೆ ಆ್ಯಕ್ಚುಲಿ ಏರಿಯಾ ಗೊತ್ತೇ ಇಲ್ಲ. ಆ ಏರಿಯಾದ ಮ್ಯಾಪಲ್ಲಿ ಬರಬೇಕು. ಗೆದ್ದೆ ಮಧ್ಯ ಎಲ್ಲೆಲ್ಲೋ ಕೊಟ್ಟಿರ್ತಾರೆ. ಆ ಮ್ಯಾಪ್ ಚಿಯರ್ ಇದು ಮಾಡಿಕೊಂಡು ಹೋಗ್ಬೇಕು. ಮ್ಯಾಪ್ಗೊಂದು ಲೈಟ್ ಇರುತ್ತೆ. ಮ್ಯಾಪಲ್ಲಿ ಪೂರ್ತಿ ಸೇಮ್ ಗ್ರೌಂಡಲ್ಲಿದ್ದಾಗ ಮ್ಯಾಪಲ್ಲಿ ಇರುತ್ತೆ. ಅದು ಸರ್ವೆ ಆಫ್ ಇಂಡಿಯಾ ಮ್ಯಾಪ್. ಅದು ಆರ್ಮಿಯವ್ರಿಗೆ ಕೊಟ್ಟಿರೋ ಮ್ಯಾಪ್. ಒಂದು ಹೊಂಡ ಇದ್ದರೆ ಆ ಹೊಂಡ ತೋರಿಸಿರ್ತದೆ ಮ್ಯಾಪ್. ಆ ರೋಡಲ್ಲಿ ಹೋಗುವಾಗ ನಾವು ನೈಟು ಒಂದು ನಮಗೆ ಕಾನ್ವಾಯ್ ಲೈಟ್ ಅಂತ ಇರ್ತದೆ ಆರ್ಮಿ ಲೈಟ್ ಗಾಡಿಗೆ. ಆ ಲೈಟ್ ಒಂದು 5 ಮೀಟ್ರ್ ಅಷ್ಟು, 5 ಫೀಟ್ ಅಷ್ಟೇ ಇದರಲ್ಲಿ ಹೋಗೋದು ಜೀಪಲ್ಲಿ ಜಿಪ್ಸಿ ಮೋಡಿಫಿಕೇಶನ್ ಮಾಡಿರ್ತದೆ. ಫುಲ್ ಲೋಡೆಡ್ ಗಾಡಿ. ಅದರಲ್ಲಿ ಒಂದು 6 ಜನ ಇರ್ತಾರೆ. ಒಂದು ಕ್ಯಾಪ್ಟನ್ನು, ನಾನು ಡ್ರೈವರ್ ಆಗಿದೆ, ಹಿಂದ್ಗಡೆ ಒಬ್ಬ ಮ್ಯಾಪ್ ರೀಡರ್. ಅವನು ಹೇಳ್ತಾ ಇರ್ತಾನೆ, ಅಲ್ಲ ಲೆಫ್ಟು ಲೆಫ್ಟು 10 ಮೀಟ್ರ್ ಲೆಫ್ಟ್ ಇದೆ, ಸೇಮ್ ಗೂಗಲ್ ಮ್ಯಾಪಲ್ಲಿ ಹೇಳ್ತಾ ಇರ್ತದೆ. ಅದೇ ರೀತಿಯ ಹಿಂದ್ಗಡೆಯಿಂದ ಅವನು ಹೇಳ್ತಾ ಇರ್ತಾನೆ. ನಾವು ಗಾಡಿ ಓಡಿಸ್ತಾ ಇರಬೇಕು. ಅದು ಆ 5 ಮೀಟ್ರ್ ನಮ್ಮ ಗಾಡಿ ಸ್ಪೀಡ್ ಎಷ್ಟು ಆವಾಗ 60-70 ಸ್ಪೀಡು ನೈಟಲ್ಲಿ. ರೋಡ್ ಏನು ಬ್ಲೈಂಡ್, ಏನೂ ಕಾಣಿಸೋದಿಲ್ಲ. ಅಮಾವಾಸ್ಯೆ ಹೆಡ್ಲೈಟ್ ಮಾತ್ರ, ಹೆಡ್ಲೈಟ್ ಇಲ್ಲ, ಹೆಡ್ಲೈಟು ಇಲ್ಲ. ಹೆಡ್ಲೈಟ್ ಆನ್ ಮಾಡಿಬಿಟ್ರೆ ಇಲ್ಲ, ಹೆಡ್ಲೈಟ್ ಇಲ್ಲ. ಕಾನ್ವಾಯ್ ಲೈಟ್ಸ್ ಅಂತ, ಅದು ಮುಂದ್ಗಡೆ ಹಿಂಗೆ ಬಂದಿರುತ್ತೆ. ಒಂದು 5 ಫೀಟ್ ಅಷ್ಟೇ ಕಾಣಿಸ್ತದೆ ಮುಂದ್ಗಡೆ. 5 ಫೀಟ್. ಈಗ ನಮಗೆ ಮುಂದ್ಗಡೆ 100 ಮೀಟ್ರ್ ಕಾಣಿಸಿಲ್ಲ ಅಂದ್ರೂ ನಾವು ಫಾಗಲ್ಲಿ ಗಾಡಿ ಹೊಡಿಯೋದು ಕಷ್ಟ. ಆವಾಗ ನಾನು ಒಂದೂವರೆ ಗಂಟೆಯಲ್ಲಿ ನಾವು ಸುಮಾರು ಒಂದು 40 ಕಿಲೋಮೀಟ್ರ್ ಕ್ರಾಸ್ ಮಾಡಿದ್ವಿ. ಒಂದೂವರೆ ಗಂಟೆಯಲ್ಲಿ. ನಮ್ಮ ಯೂನಿಟು 5ನೇ ಟೈಮಲ್ಲಿ ಬಿಟ್ಟಿತ್ತು, 5ನೇ ನಂಬರಲ್ಲಿ ಬಿಟ್ಟಿತ್ತು. ನಾವು ಫಸ್ಟ್ ಹೋಗ್ಬಿಟ್ಟಿದ್ವಿ. ಆವಾಗ ಒಂದು ಕಡೆ ಗುರುದ್ವಾರದಲ್ಲಿ ಪೂಜೆ ನಡೀತಾ ಇತ್ತು. ನನಗೆ ಇವಾಗ ನೆನಪಿದೆ. ಗುರುದ್ವಾರದ ಪೂಜೆ ನಡೀತಿತ್ತು. ಅಲ್ಲಿ ನಿಲ್ಲಿಸಿ ಕೈ ಮುಕ್ಕೊಂಡು ಲಾಸ್ಟ್ ಪಾಯಿಂಟ್ ಎಲ್ಲ ನಿಧಾನ ಹೋಗುವ ಅಂತಂದು. ಆ ರೋಡು ಹಿಂಗೆ ಇದಿತ್ತು, ಕ್ರಾಸ್ ಇತ್ತು. ಒಂದು ಹೋಗಿ ನಮ್ಮಲ್ಲಿ ಗಾಡಿ GPS ಇದೆ, ಅದು ಡೈರೆಕ್ಟ್ ತೋರಿಸ್ತಾ ಇತ್ತು. ನಾ GPS ನೋಡಿ ಓಡಿಸ್ತಿದ್ದೆ, ಡೈರೆಕ್ಟ್ ತೋರಿಸ್ತಿತ್ತು. ಹಿಂದ್ಗಡೆ ಮ್ಯಾಪ್ ರೀಡರು ಅವನು ಹೇಳಿದ್ದಾನೆ ರೈಟು ಅಂತ ಹೇಳಿದ್ರು. ಒಳಗಡೆ ನನ್ನ ಗಾಡಿ ಹೋಗಿ ಹೊಂಡದಲ್ಲಿ ಬಿತ್ತು. ಸುಮಾರು ಒಂದು 10 ಫೀಟ್ ಕೆಳಗಡೆ ಹೋಗಿತ್ತು. ಆವಾಗ ಕೆಳಗಡೆ ಬಿದ್ದ ಕೂಡಲೇ ಮತ್ತೆ ಇನ್ನೊಂದು ಗಾಡಿ ನಿಂತು. ಇನ್ನೊಂದು ಗಾಡಿ ಅವನು ಹೇಗೋ ಕಂಟ್ರೋಲ್ ಮಾಡಿಕೊಂಡು, ಹಿಂದ್ಗಡೆ ಬರ್ತಿದ್ದ ಗಾಡಿ ನಾವು ಕಂಟ್ರೋಲ್ ಮಾಡ್ಕೊಂಡು ಸೈಡಿಗೆ ತಗೊಂಡದು. ಅದರಲ್ಲೂ 2 ಜನ ಬೇಹೋಶ್. ಹೌದಾ? ಅವ್ರನ್ನ ಎತ್ಕೊಂಡು ನಾನು ನಿಜ ಅವತ್ತು ಪ್ರಜ್ಞೆ ತಪ್ಪಿದೆ. ನನಗೇನೂ ಆಗಿರಲಿಲ್ಲ. ನನ್ನ ಲೆಕ್ಕ ಗಾಡಿ ಬಿದ್ದು ನನಗೇನೋ ಆಯಿತು ಅಂತ. ಗಾಡಿ ಪಲ್ಟಿ ಆಗಿತ್ತು. ಅದನ್ನು ಉಲ್ಟಾ ಮಾಡಿ ಹಾಕ್ಕೊಂಡು ಹೊರಗಡೆ ಅವ್ರನ್ನ ನೀರೆಲ್ಲ ಹಾಕಿ ನಮ್ಮದು ಏನು ಒಂದೂವರೆ ಕಿಲೋಮೀಟ್ರ್ ಇತ್ತು ಫಿನಿಷಿಂಗ್ ಪಾಯಿಂಟ್. ಅಲ್ಲಿ ತಗೊಂಡೋಗ್ಬಿಟ್ಟು ಅವನು ರೆಡಿ ಮಾಡ್ಬೇಕು. ಇನ್ನೊಂದು ಗಾಡಿಯಲ್ಲಿ ಅದು ರಿಕವರಿಯಲ್ಲೇ ಇತ್ತು. ರಿಕವರಿಯಿಂದ ಗಾಡಿ ಎಳೆದು ಅಲ್ಲಿ ತಗೊಂಡೋಗಿ ಅವನಿಗೆ ಆರ್ಮಿಯಲ್ಲಿ ಎಷ್ಟು ಇದು ಅಂದರೆ, ಅವನಿಗೆ ಪ್ರಜ್ಞೆ ತಪ್ಪಿದ್ದು ಎಚ್ಚರ ಆದ ಕೂಡಲೇ ಅವನು ಹೇಳಿದ ಫಸ್ಟ್ ವರ್ಡ್ ಅಂದರೆ, ಸರ್ ನಂಗೆ ನಿದ್ದೆ ಬಂದುಬಿಟ್ಟಿತ್ತು, ಸಾರಿ ಬನ್ನಿ ಹೋಗುವ ಅಂತ. ಅಷ್ಟು ಆ ಮೂಡಲ್ಲಿದ್ದ ಅವನು. ಅದು ಪ್ರಜ್ಞೆ ತಪ್ಪಿದ್ರು ಆ ಮೂಡ್ ಇದೆಯಲ್ಲ,
ಅದು ಆನ್ ಇರ್ತದಲ್ಲ ಬಸ್ಸಿದೆ. ಅವ್ ಎದ್ದ ಕೂಡಲೇ ಹೇಳಿದ ಫಸ್ಟ್ ನಂಗೆ ನಿದ್ದೆ ಬಂದುಬಿಟ್ಟಿತ್ತು, ಹೇಳಿ ಹೋಗುವ ಅಂತ. ಆಯಿತು ಅವು ಹೋಗೋದೇನಿಲ್ಲ. ಆವತ್ತಿಂದ ನಾನು ರೇಖಿ ಕ್ಲೋಸ್ ಮಾಡಿದೆ, ನಂಗೆ ಬೇಡ ಸಾಕು ಅಂತ. ಯಾಕೆಂದರೆ ಸತ್ತು ಬದುಕಿದ್ದೀವಿ ನಾವು, ಮತ್ತೆ ಬೇಡ ಅಂತ ಹೇಳಿ ಅವತ್ತಿಂದ ಮತ್ತೆ ರೇಖಿಗೆ ಹೋಗಿಲ್ಲ. ಅದರ ನಂತರ ನಾನು ಸ್ವಲ್ಪ ಹೈಯರ್ ಕಮಾಂಡರ್ ಜೊತೆ ಹೋಗ್ಬಿಟ್ಟೆ, ಬ್ರಿಗೇಡಿಯರ್ ಲೆವೆಲಿಗೆ ಹೋದೆ. ಆಮೇಲೆ ಅವ್ರ ಜೊತೆ ಡ್ರೈವಿಂಗಿಗೆ ಕರೆದು ನನ್ನ, ಅವ್ರ ಜೊತೆ ನಾನು ಡ್ರೈವಿಂಗ್ ಪ್ಲಸ್ ಅವರ ಒಂದು ಗೈಡರ್ ಆಗಿಬಿಟ್ಟೆ ನಾನು. ಅದರ ನಂತರ ಮತ್ತೆ ಡ್ಯೂ ಕಮಾಂಡರ್ ಲೆವೆಲ್ ಹೋದ ಕೂಡಲೇ ಮತ್ತೆ ಒಂದು ಬಿಪಿನ್ ರಾವತ್ ಅವರ ಮೇಡಮ್ ಜೊತೆ ಒಂದು ಸ್ವಲ್ಪ ದಿನ ಇದ್ದೆ. ರಾವತ್ ಅವ್ರ ಸರ್ ಜೊತೆ ಇದ್ದೆ ಸ್ವಲ್ಪ ದಿನ. ಅವರ ಅನುಭವ ಏನು? ಬಿಪಿನ್ ರಾವತ್ ತುಂಬ ಕಷ್ಟದ ಕೆಲಸ ಅವ್ರ ಜೊತೆ ಎಲ್ಲ ಇದು ಮಾಡೋದು. ಅವರು ಒಂದು ನಿಮಿಷನ ವೇಸ್ಟ್ ಮಾಡುವಂಥ ಮನುಷ್ಯರೇ ಅಲ್ಲವೇ ಅಲ್ಲ ಅವರು. ಯಾಕೆಂದರೆ ಅವರು ಮಲ್ಕೊಳ್ಳುವಾಗಲೂ ರಾತ್ರಿ 12-1 ಗಂಟೆಗೇನೋ ಮಲಗ್ತಿದ್ರಂತೆ. ನಮಗಂತೂ ಗೊತ್ತಾಗಲ್ಲ ಬಿಡಿ. ಅವರು ರೂಮಿಗೆ ಹೋದ್ಮೇಲೆ ನಮ್ಗೆ ಅದು ಅವ್ರು ಟಚ್ ಇರೋದಿಲ್ಲ. ಅವರು ಇವರೆಲ್ಲ ಹೇಳ್ತಾಯಿದ್ರು, ಎ ಡಿ ಸಿಗಳೆಲ್ಲ, ಅವ್ರು 12 ಗಂಟೆ ತನಕ ಏನೋ ಸ್ಟಡಿ ಮಾಡ್ತಿರ್ತಾರೆ ಅವರು. ಆಮೇಲೆ ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡೋದು. ಅವ್ರು ಹೇಳೋಕ್ಕಿಂತ ಮೊದಲೇ ನಾವು ವಾಕಿಂಗ್ ಮಾಡಬೇಕು, ನಾವು ಪಿ ಟಿಗೆ ಹೋಗಿರ್ಬೇಕು. ನಮ್ಮನ್ನು ಬಿಡ್ತಿರಲಿಲ್ಲ, ಅವ್ರ ಸ್ಟಾಫ್ ಯಾರನ್ನೂ ಬಿಡ್ತಿರಲಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಅವ್ರ ಜೊತೆ ಇಲ್ಲ ಅಂದರು ಅವ್ರು ಬರೋಕ್ಕಿಂತ ಮೊದಲೇ ನಾವು ರೆಡಿಯಾಗಿ ಪಿ ಟಿಯಲ್ಲಿ ಇರಬೇಕು. ಆಮೇಲೆ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಆದರೆ ಪಿ ಟಿ ಮಾತ್ರ ಮಿಸ್ ಮಾಡಲಿಕ್ಕೆ ಕೊಡ್ತಿಲ್ಲ. ಅಷ್ಟು ಸ್ಟ್ರಿಕ್ಟ್ ಪರ್ಸನ್ ಅವರು. ಅವ್ರ ಜೊತೆ ನಡೆಯೋದಾಗಲಿ ಸಾಧ್ಯನೇ ಇಲ್ಲ, ಓಡಲೇಬೇಕು. ಅವ್ರು ಗಡ್ವಾಲೀಸು ಅವರು ಸಣ್ಣಕ್ಕೆ ಇದ್ರು ಅವ್ರು ನಾವು ಒಂದು ಸ್ಟೆಪ್ ಹಾಕಿದರೆ ಅವ್ರು 3 ಸ್ಟೆಪ್ ಹಾಕ್ತಿದ್ರು, ಅಷ್ಟು ಫಾಸ್ಟ್ ಅವರು. ನಾವು ಒಂದು ಯೋಚನೆ ಮಾಡುವಾಗ ನಾವು ಯೋಚನೆ ಮಾಡಿರೋಕ್ಕಿಂತ ಮುಂದೆ ಹೋಗಿ ಅದನ್ನು ಸಾಲ್ಯೂಷನ್ ಅವ್ರು ಮೊದಲೇ ಹೇಳಿರ್ತಾರೆ. ನಾವು ಒಂದು ಪ್ರಾಬ್ಲಮ್ ಹೇಳಿದರೆ, ಸರ್ ನಾವು ಅಲ್ಲಿ ಹೋದರೆ ಹಾಗಾಗ್ತದೆ, ಹಾಗೆ ಹೋದರೆ ಅಲ್ಲಿ ಏನಾಗ್ತದೆ ಅದನ್ನು ಯಾವ ರೀತಿ ಬರಬೇಕು ಮೊದಲೇ ಹೇಳಿರ್ತಿದ್ರು. ಅದಕ್ಕಾಗಿ ನಾನು ಜಾಸ್ತಿ ದಿನ ಇಲ್ಲ ಅವ್ರ ಜೊತೆ, ಒಂದು 3 ತಿಂಗಳಿದ್ದೆ ಅವ್ರ ಜೊತೆ. ತುಂಬ ಕಷ್ಟ. ಮತ್ತು ಅವ್ರದ್ದು ಡಿಸಿಪ್ಲಿನ್ನು ಅವರ ರೀತಿ ನಮ್ಗೆ ಆಗೋದೇ ಇಲ್ಲ. ನಮ್ಮ ಯೂನಿಟಿಂದನೇ ನಮಗೆ ಅಂತಲೇ ಎಕ್ಸ್ಟ್ರಾ ತಿಂಗಳಿಗೆ ಒಂದೊಂದು ಡ್ರೆಸ್ ಬರ್ತಿತ್ತು ಓದಿಸ್ಕೊಂಡು. ಅದನ್ನು ಇದು ಮಾಡ್ರು ಹೇಳ್ತಾಯಿದ್ರು, ನಿನ್ನ ಡ್ರೆಸ್ ಏನೋ ಕಲರ್ ಪ್ಯಾಡ್ ಆಗಿದೆ ಅಂತಿದ್ರು. ಅಷ್ಟು ಸ್ಟ್ರಿಕ್ಟ್. ನಾವು ಹೋಗೋದು ವಾರಕ್ಕೆ 2 ದಿನ ಅವ್ರ ಜೊತೆ, ಅವ್ರ ಎದುರುಗಡೆ ಇರೋದು. ಆ ವಾರದಲ್ಲಿ 2 ದಿನ ಆದ್ರೂ ನಿನ್ನ ಡ್ರೆಸ್ ಏನಪ್ಪ ಅದು ಪ್ರೆಸ್ ಮಾಡುವಾಗ ಕ್ರೀಜ್ ಅಂತಾರೆ, ಅದೇನೋ ಬಂದಿದೆ ಅಂತಿದ್ರು, ಕಾಣಿಸ್ತಿದೆ ಅಂತಿದ್ರು. ಅಷ್ಟು ಸ್ಟ್ರಿಕ್ಟ್ ಆಗಿತ್ತು, ಯಾರನ್ನು ಬಿಡ್ತಿರಲಿಲ್ಲ. ಅವ್ರ ಮೇಡಮ್ ತುಂಬ ಒಳ್ಳೆಯವರು, ತುಂಬ ಒಂಥರ ದೇವತೆ ಇದ್ದಂಗೆ ಎಲ್ಲರಿಗೂ. ಅವರ ಇನ್ಸಿಡೆಂಟ್ ಆದಾಗ ಭಾಳ ನೋವಾಗಿರ್ಬೇಕಲ್ಲ? ತುಂಬ ಇದಾಗಿತ್ತು. ಯಾಕೆಂದರೆ ಅವರು ಶಾಯದ್ ಅವರ ಅಣ್ಣನ ಯಾರು ನಮ್ಮ ಕೋರ್ ಕಮಾಂಡರ್ ಆಗಿದ್ರು, ಆರ್ಮಿ ಕಮಾಂಡರ್ ಆಗಿದ್ರು. ಅವಾಗ ಬಂದವಾಗ ಹೇಳ್ತಿದ್ರು, ಅವ್ರ ಜೊತೆ ನಾನು ತುಂಬ ದಿನ ಇದೆ, ನಾನು ಕರೆಸ್ಕೊಂಡು ಹೇಳ್ತಿದ್ರು ಅವ್ರು, ಹಿಂಗೆಲ್ಲ ಆಗೋಯ್ತು. ಅದು ಹೇಗಾಯಿತೋ ಏನೋ ಗೊತ್ತಿಲ್ಲ.